ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಇಂಗ್ಲೀಷ್ನ ಭಾಷಾ ಬೋಧನೆ ಮೇಲೆ ಕೇಳಿರುವ 10 ಪ್ರಶ್ನೆಗಳ ಕುರಿತು ಈ ತರಗತಿಯಲ್ಲಿ ಚರ್ಚಿಸೋಣ. ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಸಪೋರ್ಟ್ ಮಾಡಿರಿ. ಸೊ ಈಗ ಫಸ್ಟ್ ಕ್ವಶನ್ ನೋಡಂಬರ್ರಿ ಏನಂದ. ಫಸ್ಟ್ ಕ್ವಶನ್ ಬಂದುಬಿಟ್ಟು ಅ ಗುಡ್ ಲ್ಯಾಂಗ್ವೇಜ್ ಯೂಸ್ ರಿಲೈಸ್ ಗ್ರೇಟ್ಲಿ ಆನ್. ಸೊ ಇದು ಲ್ಯಾಂಗ್ವೇಜಿಗೆ ರಿಲೇಟೆಡ್ ಆಗಿರುವ ಪ್ರಶ್ನೆ ಆಗಿರ್ತದೆ. ಅಂದರೆ ಈಗ ಒಂದು ಗುಡ್ ಲ್ಯಾಂಗ್ವೇಜ್ ಅಂದರೆ ಒಂದು ಉತ್ತಮ ಭಾಷೆಯು ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತದೆ ಅಂತಲೇ ಕೇಳಿದ್ದಾರೆ ಇಲ್ಲಿ. ಸ್ಪೆಲ್ಲಿಂಗ್, ಥಿಂಕಿಂಗ್, ವೊಕ್ಯಾಬುಲರಿ ಆ್ಯಂಡ್ ಇಂಟೆಲಿಜೆನ್ಸ್. ಸೊ ಇಲ್ಲಿ ನಮಗೆ ಗುಡ್ ಲ್ಯಾಂಗ್ವೇಜ್ ಅಂತ ಬಂದಾಗ ಸೊ ನಾವು ಸ್ಪೆಲ್ಲಿಂಗು ಮತ್ತು ಥಿಂಕಿಂಗು ಇಂಟೆಲಿಜೆನ್ಸ್ಗಿಂತ ಹೆಚ್ಚಾಗಿ ನಾವು ಎದಕ್ಕೆ ಒತ್ತು ಕೊಡಬೇಕಂತಂದರೆ ಇಲ್ಲಿರುವ ಯಾವುದಂತಂದರೆ ವೊಕ್ಯಾಬುಲರಿ. ಈ ಒಂದು ವೊಕ್ಯಾಬುಲರಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ಹೆಚ್ಚು ಒತ್ತನ್ನು ಕೊಡುವುದರಿಂದ ಈ ಒಂದು ಗುಡ್ ಲ್ಯಾಂಗ್ವೇಜ್ ಈಸಿಯಾಗಿ ನಮಗೆ ಉಪಯುಕ್ತ ಆಗ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಒನ್ ಆಫ್ ದ ಬೆಸ್ಟ್ ವೇ ಟು ಎಕ್ಸ್ಪ್ಲೈನ್ ದ ಕಂಟೆಂಟ್ ವರ್ಡ್ಸ್ ಈಸ್ ಥ್ರೂ. ಸೊ ಇಲ್ಲಿ ಕಂಟೆಂಟ್ ವರ್ಡ್ಸ್ ಅಂತಂದ್ರೆ ಈಗ ಯಾವುದೇ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡುವಾಗ ಅಲ್ಲಿ ಒಂದು ಅಥವಾ ಎರಡಕ್ಕಿಂತ ಹೆಚ್ಚಿನ ವಾಕ್ಯಗಳ ನಡುವೆ ಅಲ್ಲಿ ಏನಾಗ್ತದೆ ಅಂತಂದರೆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಬೇಕಿರ್ತದೆ. ಸೊ ಅಂಥ ಸಿಚುವೇಶನ್ನಲ್ಲಿ ಈ ಒಂದು ಕಂಟೆಂಟ್ ವರ್ಡ್ಸ್ ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಈ ಕಂಟೆಂಟ್ ವರ್ಡ್ಸ್ ಯೂಸ್ ಆಗೋದ್ರಿಂದ ಏನು ಹೆಲ್ಪ್ ಆಗ್ತದೆ ಅಂದರೆ ಯಾವ ಒಂದು ಸಿಚುವೇಶನ್ನಲ್ಲಿ ನಾವು ಈ ಒಂದು ಕಂಟೆಂಟ್ ವರ್ಡ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಮೀನಿಂಗ್ಫುಲ್ ಸಿಚುವೇಶನ್, ರಿಪಿಟೇಷನ್, ಮೆಮೊರೈಜೇಷನ್, ಫ್ಲ್ಯಾಶ್ ಕಾರ್ಡ್. ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ಇಲ್ಲಿ ಕಂಟೆಂಟ್ಸ್ ವರ್ಡ್ಸ್ ಅಂತ ಬಂದಾಗ ಇಲ್ಲಿ ಒಂದು ಮೀನಿಂಗ್ಫುಲ್ ಸಿಚುವೇಶನ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಕಂಟೆಂಟ್ಸ್ ವರ್ಡ್ಸ್ ಏನು ಮಾಡ್ತೀವಿ ಅಂದರೆ ಯೂಸ್ ಮಾಡ್ತೀವಿ. ಥರ್ಡ್ ಬಂದುಬಿಟ್ಟು ದಿ ಪ್ಲ್ಯಾನ್ ಫಾರ್ ರೆಮಿಡಿಯಲ್ ಟೀಚಿಂಗ್ ಈಸ್ ಯೂಸ್ವಲಿ ಬೇಸ್ಡ್ ಆನ್. ಸೊ ಎವ್ರಿ ಇಯರು ಈ ಒಂದು ರೆಮಿಡಿಯಲ್ ಟೀಚಿಂಗ್ ಮೇಲೆ ಕಂಪಲ್ಸರಿಯಾಗಿ ಇರುವ ಪ್ರಶ್ನೆ ಬಂದೇ ಬರ್ತದೆ. ಸೊ ಹಾಗಾಗಿ ನಾವು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಈ ಒಂದು ರೆಮಿಡಿಯಲ್ ಮೇಲೆ ಯಾವ ರೀತಿಯಾದ ಪ್ರಶ್ನೆ ಕೇಳಿದರೂ ಸಹ ನಾವು ಈಸಿಯಾಗಿ ಬರೆದು ಬರ್ಬೋದು. ಸೊ ಹಾಗಾಗಿ ರೆಮಿಡಿಯಲ್ ಟೀಚಿಂಗ್ದು ಇಲ್ಲಿ ಆನ್ಸರ್ ಏನಾಗ್ತದೆ ನೋಡಂಬರಿ. ಕೆಪಾಸಿಟಿ ಆಫ್ ದ ಟೀಚರ್, ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಇನ್ ದ ಟೆಸ್ಟ್ ಆ್ಯಂಡ್ ಎಕ್ಸಾಮ್, ಇಂಟ್ರೆಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಅವೈಲೇಬಿಲಿಟಿ ಆಫ್ ದ ಟೈಮ್. ಸೊ ರೆಮಿಡಿಯಲ್ ಟೀಚಿಂಗ್ ಅಂತ ಬಂದಾಗ ಇಲ್ಲಿ ನಮ್ಗೆ ಆನ್ಸರ್ ಏನು ಗೊತ್ತಿರಬೇಕಂದ್ರೆ ಇಲ್ಲಿ ನಾವು ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳಿಗೆ ಮತ್ತು ಅವರು ಯಾವುದೇ ಒಂದು ಎಕ್ಸಾಮ್ ಮತ್ತು ತರಗತಿಯಲ್ಲಿ ಅವ್ರ ಪರ್ಫಾರ್ಮೆನ್ಸು ಎಲ್ಲಕ್ಕಿಂತ ಕಂಪೇರ್ ಮಾಡಿದಾಗ ಕಡಿಮೆ ಇದ್ದಾಗ ಸೊ ಇಲ್ಲಿ ಈ ಒಂದು ತರಗತಿಯ ವಿದ್ಯಾರ್ಥಿಗಳಿಗೆ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ರೆಮಿಡಿಯಲ್ ಕ್ಲಾಸೇ ತೊಗೋತೀವಿ. ಸೊ ಯಾವುದಕ್ಕೆ ತೊಗೋತೀವಿ ರೆಮಿಡಿಯಲ್ ಕ್ಲಾಸು? ದ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಇನ್ ಟೆಸ್ಟ್ ಆ್ಯಂಡ್ ಎಕ್ಸಾಮ್ನಲ್ಲಿ ಅವ್ರದ್ದು ವೀಕ್ ಇತ್ತಂತಂದರೆ ಅವಾಗೇನು ತೊಗೋತಾರಂದರೆ ರೆಮಿಡಿಯಲ್ ಟೀಚಿಂಗ್ ಅಂದರೆ ಪರಿಹಾರ ಬೋಧನೆ. ಸೊ ಹಾಗಾಗಿ ಉತ್ತರ ಬಂದುಬಿಟ್ಟು ಬಿ ಈಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್, ರೀಡಿಂಗ್ ಈಸ್ ಅ ರೋಡ್ ಮ್ಯಾಪ್ ಆರ್ ಎ ಏರ್ಲೈನ್ ಶೆಡ್ಯೂಲ್ಸ್ ಡೆವಲಪ್ಸ್. ಸೊ ಈ ಒಂದು ಎಲ್ಲ ಇಂಗ್ಲೀಷ್ ಭಾಷೆ ಬೋಧನೆಯಲ್ಲಿ ಬರುವ ಅತಿ ಇಂಪಾರ್ಟೆಂಟ್ ಟಾಪಿಕ್ಗಳ ಕುರಿತು ಸಹ ನಾನು ವಿಡಿಯೋದಲ್ಲಿ ಮಾಡಿದ್ದೇನೆ. ಸೊ ನಿಮ್ಗೆ ಇಷ್ಟ ಇದೆ ಆ ಎಲ್ಲ ವೀಡಿಯೋಸ್ಗಳು ಸಹ ನೀವು ನೋಡಬಹುದು. ಸೊ ಇಲ್ಲಿ ರೀಡಿಂಗ್ ರೋಡ್ ಮ್ಯಾಪ್ ಅಂದರೆ ಈಗ ನಾವು ಯಾವುದೇ ಒಂದು ಬಸ್ ಸ್ಟಾಪು, ರೈಲ್ವೆ ಸ್ಟೇಷನ್ನು, ಏರ್ಫೋರ್ಸಿಗೆ ಹೋದಾಗ ಅಲ್ಲಿರುವಂತಹ ಟೈಮಿಂಗ್ಸು ಮತ್ತು ಯಾವಾಗ ಬಿಡ್ತಾವೆ ಯಾವಾಗಿಲ್ಲ ಪ್ಲೇಸಸ್ಸು ಈ ರೀತಿಯಾಗಿ ಅಲ್ಲಿ ಬೋರ್ಡ್ ಇರ್ತಾವೆ. ಸೊ ಅದರಿಂದ ನಮ್ಮಲ್ಲಿ ಏನು ಡೆವಲಪ್ ಆಗ್ತದೆ ಅಂತಂದರೆ ಪ್ರೊನೌನ್ಸಿಯೇಷನ್, ಕ್ರಿಟಿಕಲ್ ಥಿಂಕಿಂಗ್, ಎಕ್ಸ್ಪ್ರೆಷನ್ ಆ್ಯಂಡ್ ಸ್ಕ್ಯಾನಿಂಗ್. ಸೊ ಅಲ್ಲಿ ಅಂದರೆ ನಾವಲ್ಲಿ ಏನು ಮಾಡ್ತೀವಿ ಬರೀ ನಿರ್ದಿಷ್ಟವಾದ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ವಿ ಅಂತಂದರೆ ಈಗ ನಮ್ಮದು ಟ್ರೈನ್ ಟೈಮ್ ಏನದ, ಬಸ್ ಟೈಮ್ ಏನದ, ಆ ಶೆಡ್ಯೂಲ್ ಏನದ ಅಂತ ಇಷ್ಟೇ ವೀಕ್ಷಣೆ ಮಾಡ್ತೀವಲ್ಲ. ನಿರ್ದಿಷ್ಟವಾದ ವೀಕ್ಷಣೆ ಮಾಡೋದಕ್ಕೆ ಏನಂತ ಕರಿತೀವಿ? ಸ್ಕ್ಯಾನಿಂಗ್ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಉತ್ತರ ಬಂದುಬಿಟ್ಟು ಡಿ ಈಸ್ ದ ರೈಟ್ ಆನ್ಸರ್. ಫಿಫ್ತ್ ಒನ್, ಕಾಪಿಂಗ್, ಡಿಕ್ಟೇಷನ್, ಟ್ರಾನ್ಸ್ಫಾರ್ಮಿಂಗ್ ಸೆಂಟೆನ್ಸ್, ಕನ್ಸ್ಟ್ರಕ್ಟಿಂಗ್ ಸೆಂಟೆನ್ಸ್, ದಿ ಅಬೋವ್ ಆ್ಯಕ್ಟಿವಿಟಿ ಇಂಪ್ರೂವ್ಸ್. ಕಾಪಿಂಗ್, ಡಿಕ್ಟೇಷನ್ ಇವೆಲ್ಲ ನಾವು ಎದಕ್ಕೆ ರಿಲೇಟೆಡ್ ಆಗಿರ್ತದೆ ಈ ಕ್ವಶನ್ ನೋಡಿದಾಗೆ ನಮ್ಗೆ ಆನ್ಸರ್ ಬಂದುಬಿಡ್ತದೆ. ಸೊ ಡಿಕ್ಟೇಷನ್ ಎಲ್ಲ ನಾವೆಲ್ಲ ಸಣ್ಣವರಿದ್ದಾಗ ಟೀಚರ್ ಹೇಳಿದಾಗ ನಾವು ಬರ್ಕೋತಿರ್ತೀವಿ. ಮತ್ತು ಸೆಂಟೆನ್ಸು ಕಾಪಿ ಮಾಡೋದು ಇವೆಲ್ಲ ಎದಕ್ಕೆ ರಿಲೇಟೆಡ್ ಆಗಿರ್ತವೆ ಅಂತಂದರೆ ನಮ್ಗೆ ಡೈರೆಕ್ಟಾಗಿ ಕ್ವಶನ್ಸ್ ನೋಡಿದಾಗ ಆನ್ಸರೇ ಗೊತ್ತಾಗ್ತವೆ. ಸೊ ಇಲ್ಲಿ ಬಂದುಬಿಟ್ಟು ಇದು ಗ್ರಾಮರಿಗೆ, ಸ್ಪೀಕಿಂಗ್ಗೆ, ಹ್ಯಾಂಡ್ ರೈಟಿಂಗ್ಗೆ ರಿಲೇಟೆಡ್ ಇರಲ್ಲ. ಇದು ಬಂದುಬಿಟ್ಟು ರೈಟಿಂಗ್ ಅಂದರೆ ಬರವಣಿಗೆಗೆ ರಿಲೇಟೆಡ್ ಇರ್ತದೆ. ಯಾವುದು? ಕಾಪಿಂಗ್, ಡಿಕ್ಟೇಷನ್, ಟ್ರಾನ್ಸ್ಫಾರ್ಮಿಂಗ್ ದ ಸೆಂಟೆನ್ಸ್ ಇವೆಲ್ಲ ರಿಲೇಟೆಡ್ ಫಾರ್ ದ ರೈಟಿಂಗ್ ಸ್ಕಿಲ್. ಸಿಕ್ಸ್ತ್ ಒನ್ ಆಫ್ ದ ರೀಸನ್ ಫಾರ್ ದ ಫೇಲ್ಯೂರ್ ಇನ್ ಕಮ್ಯುನಿಕೇಷನ್ ಈಸ್.
ಅಂದರೆ ಯಾವುದರ ಮೂಲಕ ಈ ಒಂದು ಮಾತುಗಾರಿಕೆ ಅಂದರೆ ಕಮ್ಯುನಿಕೇಷನ್ ಯಾವಾಗ ಫೇಲ್ ಆಗ್ತದೆ, ಈ 4ರಲ್ಲಿ ಯಾವುದರ ಕೊರತೆಯಿಂದ ಈ ಒಂದು ಕಮ್ಯುನಿಕೇಷನ್ ಫೇಲ್ ಆಗ್ತದೆ ಅಂತಂದರೆ ಪೂರ್ ಅಟೆನ್ಷನ್, ವೀಕ್ ಇನ್ ಮೆಮೊರೈಜೇಷನ್, ಪೂರ್ ಲಿಸ್ನಿಂಗ್, ಲ್ಯಾಕ್ ಆಫ್ ಇಂಟ್ರೆಸ್ಟ್. ಸೊ ಇಲ್ಲಿ ಯಾವಾಗ ನಮ್ಮ ಕಮ್ಯುನಿಕೇಷನ್ ಕಡಿಮೆ ಆಗ್ತದೆ ಅಂತಂದರೆ ಈ ಒಂದು 4 ಕೌಶಲ್ಯಗಳು ನೀವು ತಿಳ್ಕೊಂಡಿರಿ, LSRW. ಇದರಲ್ಲಿ ಬರುವ ಮೂಲ ಕೌಶಲ್ಯ ಯಾವುದಂದರೆ ಆಲಿಸುವಿಕೆ. ಈ ಕೌಶಲ್ಯನೇ ನಂಬಲ್ಲಿ ಕಡಿಮೆ ಅಂದರೆ ನಂಬಲ್ಲಿ ಫೇಲ್ ಆಯ್ತಂದರೆ ಇವು ಉಳಿದು 4 ಕೌಶಲ್ಯಗಳು ಸಹ ಏನಾಗ್ತಾವೆ ಅಂದರೆ ಫೇಲ್ ಆಗ್ತಾವೆ. ಸೊ ಹಾಗಾಗಿ ಉತ್ತರ ಬಂದುಬಿಟ್ಟು ಪೂರ್ ಲಿಸ್ನಿಂಗ್. ಯಾವಾಗ ಪೂರ್ ಲಿಸ್ನಿಂಗ್ ಆಯ್ತು ಅಂತಂದರೆ ಅಲ್ಲಿ ನಮ್ಮ ಕಮ್ಯುನಿಕೇಷನ್, ಮಾತುಗಾರಿಕೆ, ಓದುಗಾರಿಕೆ, ಬರೆಗಾರಿಕೆ ಎಲ್ಲ ಕೌಶಲ್ಯಗಳು ಸಹ ಏನಾಗ್ತವೆ ಫೇಲ್ ಆಗ್ತವೆ. ಹಾಗಾಗಿ ಆಪ್ಷನ್ಸ್ ಬಂದುಬಿಟ್ಟು ಸಿ ಇಸ್ ದ ರೈಟ್ ಆನ್ಸರ್. 7th one, including a mini dictionaries at the end of English textbook, it develops. ಈಗ ಡಿಕ್ಷ್ನರೀಸು ನಾವೆಲ್ಲ ಸ್ಕೂಲ್ನಲ್ಲಿ ಟೀಚರ್ಸು ಸಜೆಸ್ಟ್ ಮಾಡ್ತಾರೆ ಇಂಗ್ಲೀಷ್ನಲ್ಲಿ, ಕಂಪಲ್ಸರಿ ನೀವೊಂದು ಸಣ್ಣ ಡಿಕ್ಷ್ನರಿ ತೊಗೊಳ್ರಿ, ಸೊ ಅದು ನಿಮಗೆ ಹೆಲ್ಪ್ ಆಗ್ತದೆ ಇಂಗ್ಲೀಷು, ನಿಮ್ಗೆ ಯಾವ್ದಾರ ವರ್ಡ್ ಡಿಫಿಕಲ್ಟಿ ಆದಂಗೆ ಅಂತ ಹೇಳ್ತಾರೆ. ಸೊ ಅದು ಯಾಕೆ ಸಜೆಸ್ಟ್ ಮಾಡ್ತಾರೆ, ಅದರಿಂದ ನಮ್ಗೆ ಏನು ಹೆಲ್ಪ್ ಆಗ್ತದೆ ಅಂತಂದರೆ ಸ್ಪೀಕಿಂಗ್ ಸ್ಕಿಲ್ ಆಯ್ತದೇನೋ ಇಲ್ಲ, ಕಮ್ಯುನಿಕೇಟಿವ್ ಸ್ಕಿಲ್, ಲಿಸ್ನಿಂಗ್ ಸ್ಕಿಲ್ ಮತ್ತು ರೆಫರೆನ್ಸ್ ಸ್ಕಿಲ್. ಸೊ ನಾವು ಯಾವ ಸ್ಕಿಲ್ಲಿಗಾಗಿ ಈ ಒಂದು ಏನಂತಂದರೆ ಮಿನಿ ಡಿಕ್ಷ್ನರಿ ಯೂಸ್ ಮಾಡ್ತೀವಿ ಅಂದರೆ ರೆಫರೆನ್ಸ್ ಸ್ಕಿಲ್ಗೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ ಈ ಒಂದು ಮಿನಿ ಡಿಕ್ಷ್ನರೀಸ್ ಹೆಲ್ಪ್ ಆಗ್ತಾವೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಫಾರ್ ಎ ಟೀಚರ್ ಟು ಟೀಚ್ ಗ್ರಾಮರ್, ದಿಸ್ ಇಸ್ ಅ ನಾಟ್ ಅ ಕ್ರೈಟೇರಿಯಾ. ಅಂದರೆ ಗ್ರಾಮರ್ ತರಗತಿಯಲ್ಲಿ ಶಿಕ್ಷಕರು ಏನಂತಂದರೆ ಭಾಷಾ ಬೋಧನೆಯಲ್ಲಿ ಬರುವ ಈ ಒಂದು ಗ್ರಾಮರನ್ನು ಹೇಳುವಾಗ ಈ ಕೆಳಗಿನವುಗಳಲ್ಲಿ ಯಾವುದೊಂದು ಇನ್ಕ್ಲೂಡ್ ಆಗಂಗಿಲ್ಲ ಅಂತಂತ ಕೇಳ್ಯಾರ. ಸೊ ಆಲ್ರೆಡಿ ನಿಮ್ಗೆ ಗೊತ್ತೇ ಇರ್ತದೆ, ಈ ಗ್ರಾಮರ್ ಹೇಳಬೇಕಿತ್ತಂದ್ರೂ ಮಕ್ಕಳಿಗೆ ಏನಂತಂದರೆ ಇಂತಿಷ್ಟು ಏಜಿನಲ್ಲಿ ಅವ್ರು ಕಲಿಬೇಕು ಭಾಷೆ, ಆಮ್ಯಾಗ ಸ್ಟೇಜ್ ಆಫ್ ದ ಲರ್ನಿಂಗ್, ಏಮ್ಸ್ ಆಫ್ ದ ಲರ್ನಿಂಗ್. ಸೊ ಇವೆಲ್ಲವೂ ಲರ್ನಿಂಗ್ ಕಲಿಯಲು ಬೇಕಾದ ಅಂಶಗಳಾಗಿರ್ತಾವೆ. ಸೊ ಇದರಲ್ಲಿ 4th one ಈಸ್ ಅಂದರೆ ದ ಸೈಜ್ ಆಫ್ ದ ಕ್ಲಾಸ್ ಇಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ ಅನಿಸ್ತದೆ. ಯಾಕಂದರೆ ಗ್ರಾಮರ್ ಕಲೀಲಿಗೇನು ಕ್ಲಾಸಿನ ಸೈಜಿಗೂ ಇದಕ್ಕೆ ಲಿಂಕೇ ಇರೋಂಗಿಲ್ಲ. ಹಾಗಾಗಿ ಉತ್ತರ ಬಂದುಬಿಟ್ಟು ಡಿ ಇಸ್ ದ ರೈಟ್ ಆನ್ಸರ್ಸ್. 9th one, a fasten, whistle, listen, castle, the above given set of words can be used to teach. ಅಂದರೆ ಫಾಸ್ಟನ್ ಇಲ್ಲಿ ಏನು ಸೈಲೆಂಟ್ ಆಯಿತು ಫಾಸ್ಟನ್, ಎಸ್ ಮತ್ತು ವಿಸಿಲ್, ಟಿ ಸೈಲೆಂಟ್, ಲಿಸನ್, ಈ ಥರ ಇಲ್ಲಿ ಯಾವ ವರ್ಡ್ಸ್ ಇಲ್ಲಿ ಏನಾಗ್ತದೆ ಅಂತ ಕೇಳಿರ, ಡಿಪ್ತಾಂಗ್ಸ್, ಓವೆಲ್ ಸೌಂಡ್, ರೈಮಿಂಗ್ಸ್ ವರ್ಡ್ ಮತ್ತು ಸೈಲೆಂಟ್ ವರ್ಡ್. ಈ ಕೊಟ್ಟಿರುವ 4 ಪದಗಳಲ್ಲಿ ಎಲ್ಲ ವರ್ಡ್ಗಳಲ್ಲಿ ಏನಾಗ್ತದೆ ಟಿ ಸೈಲೆಂಟ್ ಆಗ್ತದೆ. ಹಾಗಾಗಿ ಇಲ್ಲಿ ಆನ್ಸರ್ ಬಂದುಬಿಟ್ಟು ಡಿ ಈಸ್ ದ ರೈಟ್ ಆನ್ಸರ್, ಅಂದರೆ ಸೈಲೆಂಟ್ ಲೆಟರ್ ಆಗ್ತಾವೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ದಿ ಪರ್ಪಸ್ ಆಫ್ ಕ್ಲಾಸ್ ರೂಮ್ ಅಸೆಸ್ಮೆಂಟ್ ಇಟ್ಸ್ ಟು ಗಿವ್ ಸ್ಟೂಡೆಂಟ್ ದ ಅಪರ್ಚುನಿಟಿ. ಅಂದರೆ ಕ್ಲಾಸ್ ರೂಮ್ ಅಸೆಸ್ಮೆಂಟ್ನಿಂದ ಸ್ಟೂಡೆಂಟಿಗೆ ಯಾವ ಅಪರ್ಚುನಿಟಿ ಇರ್ತದೆ ಅಂತ ಕೇಳಿದ್ದಾರೆ ಕ್ವಶನ್ಸು. ಶೋ ವಾಟ್ ದೇ ಹ್ಯಾವ್ ಲರ್ನ್ಡ್, ಶೋ ವಾಟ್ ದೇ ಹ್ಯಾವ್ ನಾಟ್ ಲರ್ನ್ಡ್, ಅಂಡರ್ಸ್ಟ್ಯಾಂಡ್ ದ ಪರ್ಫಾರ್ಮೆನ್ಸ್ ಆಫ್ ದೇ ಪೀರ್ಸ್, ಹ್ಯಾವ್ ಬೆಟರ್ ಇಂಟ್ರ್ಯಾಕ್ಷನ್ ವಿತ್ ದ ಟೀಚರ್. ಸೊ ಇಲ್ಲಿ ಬಂದುಬಿಟ್ಟು ತರಗತಿಯಲ್ಲಿ ಮೌಲ್ಯಮಾಪನ ಮಾಡೋದು ವಿದ್ಯಾರ್ಥಿಗಳಿಗೋಸ್ಕರ. ಸೊ ಹಾಗಾಗಿ ಇಲ್ಲಿ ಶೋ ವಾಟ್ ದೇ ಹ್ಯಾವ್ ಲರ್ನ್ಡ್, ಅವರು ಏನೇನು ಕಲಿತಿದ್ದಾರೆ, ಅವರಲ್ಲಿ ಯಾವ ಕಲಿಕೆಯ ಫಲಗಳು ಉಂಟಾಗ್ಯವಂತೆ ತಿಳ್ಕೊಂಬ ಸಲುವಾಗಿ ನಾವು ಮಾಡ್ತೀವಿ. ಹಾಗಾಗಿ ಉತ್ತರ ಈಸ್ ದ ರೈಟ್ ಆನ್ಸರ್ಸ್. ಆ್ಯನ್ ಎಕ್ಸಾಂಪಲ್ ಫಾರ್ ಒಬ್ಜೆಕ್ಟಿವ್ ಟೈಪ್ಸ್ ಐಟಮ್ಸ್ ಟು ಅಸೆಸ್ ಲರ್ನರ್ ಈಸ್. 11th ಇಲ್ಲಿ ಎಕ್ಸಾಂಪಲ್ ಫಾರ್ ಒಬ್ಜೆಕ್ಟಿವ್ ಟೈಪ್ಸ್ ಐಟಮ್ಸ್ ಅಂದರೆ ಅಬ್ಜೆಕ್ಟಿವ್ ಟೈಪ್ಸು ಕ್ವಶನ್ಸ್ ಇರ್ತಾವಲ್ಲ, ಅದು ಯಾವ ರೀತಿಯಾದ ಮೌಲ್ಯೀಕರಿಸ್ಲಿಕ್ಕೆ ವಿದ್ಯಾರ್ಥಿಗೆ ಹೆಲ್ಪ್ ಆಗ್ತದೆ. ಶಾರ್ಟ್ ಆನ್ಸರ್ ಕ್ವಶನ್ಸ್, ಪ್ಯಾರಾಗ್ರಾಫ್ ಎಡಿಟಿಂಗ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಲಾಂಗ್ ಆನ್ಸರ್ಸ್ ಕ್ವಶನ್ಸ್. ಅಂದರೆ ಈಗ ಅಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸು ಇದು ಎದರಲ್ಲಿ ಸೇರ್ಕೊಳ್ತದೆ ಅಂತಂತಂದರೆ ಆಪ್ಷನ್ಸ್ ಬಂದುಬಿಟ್ಟು ಇಟ್ ಈಸ್ ದ ಮಲ್ಟಿಪಲ್ ಚಾಯ್ಸ್ ಆಫ್ ಕ್ವಶನ್. ಅಂದರೆ ಇದು ಪ್ಯಾರಾಗ್ರಾಫ್ ಇರೋಂಗಿಲ್ಲ, ಎಡಿಟಿಂಗ್ ಇರೋಂಗಿಲ್ಲ, ಕ್ವಶನ್ ಆನ್ಸರ್ ಇರೋಂಗಿಲ್ಲ, ಲಾಂಗ್ ಆನ್ಸರ್ ಇಲ್ಲ. ಅಬ್ಜೆಕ್ಟಿವ್ ಅಂತ ಬಂದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಇಸ್ ದ ರೈಟ್ ಆನ್ಸರ್ಸ್. ನೆಕ್ಸ್ಟ್ ಬಂದುಬಿಟ್ಟು ಆ್ಯನ್ ಎಕ್ಸಾಂಪಲ್ ಫಾರ್ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಈಸ್. ಡಿಸ್ಕ್ರಿಪ್ಟಿವ್ ಅಂತಂದಾಗ ನಾವು ಏನೇನು ಮಾಡ್ಕೋಬೇಕು ಇಲ್ಲಿ ಅಂದರೆ ಡಿಸ್ಕ್ರಿಪ್ಟಿವ್ ಅಂದಾಗ ಬರವಣಿಗೆ ಇರ್ತದೆ. ಸೊ ಹಾಗಾಗಿ ಇದು ಬರೆಯೋದಕ್ಕೆ ಇಲ್ಲಿ ಯಾವುದು ರಿಲೇಟೆಡ್ ಆಗಿರ್ತದೆ. ಎಸ್ಸೆ ಟೈಪ್, ಟ್ರೂ ಫಾಲ್ಸ್ ಟೈಪ್ ಆಫ್ ಕ್ವಶನ್ಸ್, ಮಲ್ಟಿಪಲ್ ಟೈಪ್ಸ್ ಆಫ್ ಕ್ವಶನ್, ಗ್ಯಾಪ್ ಫಿಲ್ಲಿಂಗ್ ಕ್ವಶನ್ಸ್. ಡಿಸ್ಕ್ರಿಪ್ಟಿವ್ ಅಂದರೆ ಬರವಣಿಗೆ ಅಂತಂದರೆ ಇವು 3 ಬರವಣಿಗೆ ರಿಲೇಟೆಡ್ ಇರೋಂಗಿಲ್ಲ. ಹಾಗಾಗಿ ಆಪ್ಷನ್ಸ್ ಈಸ್ ದ ರೈಟ್ ಎ ಈಸ್ ದ ರೈಟ್ ಆನ್ಸರ್. ಎಸ್ಸೆ ಟೈಪ್ ಆಫ್ ಕ್ವಶನ್ ಈಸ್ ದ ಡಿಸ್ಕ್ರಿಪ್ಟಿವ್ ಟೈಪ್ಸ್ ಆಫ್ ಕ್ವಶನ್.
ಸೊ ಇವೆಲ್ಲ ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗ್ಯಾವಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.